ಮಾಗಡಿ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಬೆಳಗುಂಬ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡೆಪಾಳ್ಯದಲ್ಲಿ ಇದೇ ಗ್ರಾಮದವರು ಬೆಂಗಳೂರಿನಲ್ಲಿ ವಾಸವಾಗಿರುವ ವ್ಯಕ್ತಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಮ್ಮ ತೋಟಕ್ಕೆ ಪೈಪುಗಳನ್ನು ಅಳವಡಿಸಿ ನೀರು ತೆಗೆದುಕೊಳ್ಳಲು ಸರ್ಕಾರಿ ಡಾಂಬರು ರಸ್ತೆಯನ್ನು ಅಗೆಯಲು ಬೆಳಗುಂಬ ಗ್ರಾಮ ಪಂಚಾಯಿತಿಯಾಗಲಿ ಅಥವಾ ಲೋಕೋಪಯೋಗಿ ಇಲಾಖೆಯಾಗಲಿ ರಸ್ತೆ ಅಗೆಯಲು ಯಾವುದೇ ರೀತಿ ಪರ್ಮಿಷನ್ ತೆಗೆದುಕೊಳ್ಳದೆ ಈ ರಸ್ತೆಯನ್ನು ಅಗೆದು ಓಡಾಡುವ ರಸ್ತೆಯನ್ನು ಹಾಳು ಮಾಡಿರುತ್ತಾರೆ. ಈ ಊರಿನಲ್ಲಿ ಸುಮಾರು ವರ್ಷಗಳಿಂದ ರಸ್ತೆ ಚರಂಡಿ ವ್ಯವಸ್ಥೆಗಳಿಲ್ಲದೆ ಈ ಊರಿನ ಜನರು ಯಾವ ರೀತಿ ತೊಂದರೆಗಳನ್ನು ಅನುಭವಿಸಿದ್ದರು ಎಂದು ಬಿಡಿಬಿಡಿಯಾಗಿ ಗ್ರಾಮಸ್ಥರು ತಿಳಿಸಿದ್ದಾರೆ. ಎ ಮಂಜು ಶಾಸಕರಾಗಿದ್ದಾಗ ಈ ಊರಿಗೆ ರಸ್ತೆ ಮಾಡಿಸಿಕೊಟ್ಟರು. ಈ ರಸ್ತೆಯನ್ನು ಅಗೆದು ಹಾಳು ಮಾಡಿರುತ್ತಾರೆ. ಈ ಊರಿನಲ್ಲಿ ಚರಂಡಿ ವ್ಯವಸ್ಥೆ ಕೂಡ ಇಲ್ಲ. ಸೊಳ್ಳೆಯಿಂದ ಗ್ರಾಮದ ಕೆಲವು ಮಂದಿಗೆ ಡೆಂಗ್ಯೂ ಜ್ವರ ಬಂದಿದ್ದರೆ ವಿಚಾರವಾಗಿ ಗ್ರಾಮಸ್ಥರು ತಿಳಿಸಿರುತ್ತಾರೆ. ಇದರಿಂದ ಜನರಿಗೆ ಬಹಳ ತೊಂದರೆ ಆಗಿದೆ ಎಂದು ಗ್ರಾಮಸ್ಥರು ಮತ್ತು ಬೆಳಗುಂಬ ಪಂಚಾಯಿತಿಯ ಸದಸ್ಯರೊಬ್ಬರು ಇದೇ ಊರಿನವರು ಮಾಧ್ಯಮದೊಂದಿಗೆ ತಿಳಿಸಿರುತ್ತಾರೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಗ್ರಾಮಕ್ಕೆ ಭೇಟಿ ನೀಡಿ ಊರಿನ ಗ್ರಾಮದ ಅವ್ಯವಸ್ಥೆಯಿಂದ ರೈತರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಿ ಕೊಡಬೇಕೆಂದು ಗುಡೆಪಾಳ್ಯದ ಗ್ರಾಮಸ್ಥರು ಮತ್ತು ಪಂಚಾಯಿತಿ ಸದಸ್ಯರು ಮನವಿ ಮಾಡಿರುತ್ತಾರೆ. ಬೆಳಗುಂಬ ಗುಡೆಪಾಳ್ಯ ಇದು ಬೆಳಗುಂಬ ಗ್ರಾಮ ಪಂಚಾಯಿತಿ ಮೆಂಬರು. ಆದರೆ ನಾವು ಈ ಮೆಂಬರ್ ಆಗಿ ಊರಲ್ಲಿ ನಮಗೆ ಗಮನಕ್ಕೆ ಯಾರು ತಂದಿಲ್ಲ. ಅವರು ವೈಯಕ್ತಿಕವಾಗಿ ಅವರ ಜಮೀನಿಗೆ ಪೈಪ್ ಲೈನ್ ಮಾಡಿಸೋದಕ್ಕೋಸ್ಕರ ಅವ್ರ ಜಮೀನು ತಗೊಂಡು ಹೋಗ್ಬೇಕಾದ್ರೆ ಏನೋ ಒಂದ್ ಕಡೆ ಸೈಡಲ್ಲಿ ಅರ್ಗಲಾಸಿ ತಗೊಂಡು ಹೋಗ್ಬೋದಾಯ್ತು. ಅವರು ನಮ್ಮ ಜಮೀನಿಗೆ ಸರ್ಕಾರ ಆರ್ಡರ್ ಐತೆ, ನಾನು 3 ಅಡಿ ಆಳ್ಕೆ ಎಲ್ಲಿ ಬೇಕಾದ್ರೂ ಹಾಕೊಂಡು ಹೋಗ್ಬೋದು ಅಂದ್ಬಿಟ್ಟು ಯಾರೋ ಊರ ಗ್ರಾಮಸ್ಥರಿಗೆ ಅಮ್ಮನ್ಕೆ ಏನ್ಕೋ ತರದಂಗೆ ಅವರು ಏಕ ಟಾರು ಹೆಚ್ಚು ಕಮ್ಮಿ ಒಂದು ಕಾಲು ಭಾಗ ಏಕ ಟಾರ್ನ ಅದು JCPಲಿ ಇಲ್ಲ ಮಿಷಿನ್ ಕಟಿಂಗು ಮಾಡ್ಕೊಂಡಿಲ್ಲ, JCPಲಿ ಕಿತ್ತಾಕೊಂಡು ಹೋಗಿದ್ದಾರೆ. ಇವತ್ತಿನವರೆಗೂ ಮೆಂಬರ್ಗಾಗ್ಲಿ ಒಂದು ಪಂಚಾಯತಿಗಾಗ್ಲಿ ಇಲ್ಲ PWD ಅವ್ರಿಗೆ ಯಾರಿಗೂ ಕೇಳಿಲ್ಲ. ನಾವು ನಿನ್ನೆ PWD ಇಂಜಿನಿಯರ್ಗೆ ಶಿವಕುಮಾರ್ ಅನ್ನೋರಿಗೆ ಮಾಹಿತಿ ಕೊಟ್ಟಿದ್ಕೆ ನೀವು ಮೆಂಬರ್ ಆಗಿರೋರು ಕಿತ್ತಾಕ್ಬೇಕಾದ್ರೆ ತಡಿಬೇಕಾಯ್ತು, ನೀವು ಯಾಕೆ ಮಾಹಿತಿ ಕೊಟ್ಟಿಲ್ಲ ಅಂದ್ರು. ಸರ್ ನಾನು ಊರಲ್ಲಿಲ್ಲ, ನಮಗೆ ಊರಿನ ಗ್ರಾಮಸ್ಥರು ಯಾರು ಮೆಂಬರ್ ಆಗಿರೋನಿಗೆ ಈ ಥರ ಟಾರ್ ರೋಡ್ ಕಿತ್ತಾಕ್ತಾ ಇದ್ದಾರೆ, ನೀವು ಬಂದು ಅದನ್ನು ಗಮನಿಸಿ ಅಂತ ಯಾರು ನನಗೆ ಊರಿನ ಗ್ರಾಮಸ್ಥರು ಯಾರು ಮಾಹಿತಿ ಕೊಟ್ಟಿರಲಿಲ್ಲ. ಹಂಗಾಗಿ ಈಗ ನೀವು ಹೋಗ್ತಾ ಇದ್ದವರು ಬಂದಿದ್ದೀರಾ ನೋಡಿ, ಮಾಹಿತಿ ತಗೊಂಡು ಇದು ಮುಂದೆ ಸಾರ್ವಜನಿಕರಿಗೆ ತೊಂದರೆ ಆಗ್ದಂಗೆ ಈ ಟಾರ್ ರೋಡು ಅಂದರೆ 40-50 ವರ್ಷದಿಂದ ಈ ಊರಿಗೆ ಬ್ಯಾಲ್ಕೆರೆಯಿಂದ ಅರ್ತಿಯಿಂದ ಸಿಡಿಗನಹಳ್ಳಿ ರೆಂಗೇನಹಳ್ಳಿ ಮಾರ್ಗವಾಗಿ ಜಲ್ಲಿ ರಸ್ತೆ ಒಂದು ವೆಹಿಕಲ್ ಓಡಾಡಕ್ಕಾಗ್ತಿಲ್ಲ. ಒಂದು ಈ ಊರಿಗೆ ಹೆಣ್ಣು ಕೊಡೋಕ್ಕೂ ಸಹ ಒಬ್ರು ಬರ್ತಾ ಇರಲಿಲ್ಲ, ಒಂದು ಹೆಣ್ಣು ತಗೊಂಡು ಹೋಗೋಕ್ಕೂ ಒಬ್ರು ಬರ್ತಾ ಇರಲಿಲ್ಲ ಅಂತ ಇದಿತ್ತು. ಮಂಜುನಾಥ್ ಅವರು ಒಂದು ಅಪ್ರೂವಲ್ ತಂದು ಒಂದೇನೋ ಇರೋ ಈ ರಸ್ತೆಗಳು ಒಂದು 3 ಕಿಲೋಮೀಟ್ರು ಈ ಕಡೆ ಒಂದು 3-4 ಕಿಲೋಮೀಟರ್ ರಸ್ತೆನ ಮಂಜುನಾಥ್ ಅವ್ರ ಫೀಲ್ಡಲ್ಲಿ ಈ ರಸ್ತೆ ಆಯಿತು. ಈಗ ನೋಡಿ ನಾವು ಕಾಪಾಡ್ಕೊಂಡು ಹೋಗೋಣ ಅನ್ನೋ ಬಗ್ಗೆ ಜಲಜೀವನದವರು ಈ ವೈಯಕ್ತಿಕವರು ಯಾವ ಒಂದು ಅಡ್ಡ ಒಂದು ಪೈಪ್ ಹಾಕ್ಬೇಕಾಗ್ಲಿ ಏನೇ ಮಾಡ್ಬೇಕಾಗ್ಲಿ ಈ ಒಂದು ಯಾರ್ದು ಮಾಹಿತಿನೇ ತಗೊಳಲ್ಲ. ಅಟ್ಲೀಸ್ಟ್ ಒಂದು ಪಂಚಾಯತಿಗೂ ಮಾಹಿತಿ ಕೊಡಲ್ಲ. ನೀವು ಕೊಡ್ದಂಗೆ ಏಕಾಏಕಿ ಪ್ರತಿಯೊಂದು ಅಷ್ಟೇನೆ ಎಲ್ಲ ಏಕಾಏಕಿ ಅವ್ರ ವೈಯಕ್ತಿಕ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೊಂತ ಇದ್ದಾರೆ. ಇದು ಮುಂದೆ ಈ ತರ ಆಗದಂಗೆ ರೈತರುಗಳು ಇದು ಹಳ್ಳಿ ಸಾರ್ವಜನಿಕರಿಗೆ ಹಳ್ಳಿಗೆ ಒಂದು ಅನುಕೂಲ ಆಗೋ ತರ ನೀವು ಒಂದು ವ್ಯವಸ್ಥೆ ಮಾಡಿ ಇದನ್ನ ಯಾರು ಕಿತ್ತಾಕಿ ಇದು ಮಾಡಿದಾರೋ ದುರಸ್ತಿ ಮಾಡಿದಾರೋ ಇದ್ರ ಮುಂದೆ ಇದಕ್ಕೇನು ಮಾಡಬೇಕು, ಕಾಂಕ್ರೀಟ್ ಹಾಕ್ತೀರಾ ಇಲ್ಲ ಮತ್ತೆ ಯಥಾಸ್ಥಿತಿ ತಾರೆ ಹಾಕಿಸ್ತಾರ, ಏನು ಮಾಡ್ತಾರೆ ಅನ್ನೋದು ಮಾಡಿ ನೀವು ಈ ಗುಡೆಪಾಳ್ಯ ಗ್ರಾಮಸ್ಥರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಾಗಿ ನಾನು ಬೆಳಗುಂಬ ಪಂಚಾಯತಿ ಮೆಂಬರ್ ಆಗಿ ನಿಮ್ಮ ಹತ್ರ ಕೇಳ್ಕೊಂತ ಇದ್ದೀನಿ. ತಮ್ಮ ಹೆಸರು? ಸದಾಶಿವಯ್ಯ ಅಂತ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಶಿವಣ್ಣ. ಯಾವ ಊರು ನಿಮ್ಮದು? ಗುಡೆಪಾಳ್ಯ. ನಿಮ್ಮೂರಿಗೆ ಇವತ್ತು ಬಂದಿದ್ದೀವಿ. ನಿಮ್ಮೂರು ಸಮಸ್ಯೆ ಏನಾದ್ರು ಇದ್ರೆ ಹೇಳ್ಕೋಬಹುದು. ಗ್ರಾಮ ನೈರ್ಮಲ್ಯ ಇಲ್ಲ, ಚರಂಡಿ ಇಲ್ಲ. ನೀವು ಇದ್ರ ಬಗ್ಗೆ ನಿಮ್ಮ ಪಂಚಾಯತಿಗೆ ದೂರು ಕೊಡ್ಬೋದಲ್ಲ? ಕೊಟ್ಟಿದ್ದೀವಲ್ಲ, ಅದೇನು ಕ್ರಮ ತಗೊಂಡಿಲ್ವಲ್ಲ. ಸುಮಾರು ಒಂದು 12 ವರ್ಷ 15 ವರ್ಷ 20 ವರ್ಷನೇ ಕೇಸ್ ನಡೀತು. ಆ ಕೇಸ್ನಲ್ಲೂ ಇದು ಮಾಡಲಿಲ್ಲ, ಏನು ಆಕ್ಷನ್ ತಗೊಂಡಿಲ್ಲ, ಯಾರು ಏನು ಮಾಡಲಿಲ್ಲ. ನಿಮ್ಮೂರಲ್ಲಿ ಯಾರು ಇದ್ರ ಬಗ್ಗೆ ಏನು ಕೇಳೋದಿಲ್ವಾ? ಇಲ್ಲಿ ನಮ್ಮಲ್ಲಿ ಯೂನಿಯನ್ ಇಲ್ಲ, ಅದೇ ಸಮಸ್ಯೆ. ಇದು ಸರಿನಾ? ಇದು ನೋಡಿ ಹೇಳಿ, ನೀವೇನು ಹೇಳ್ಬೇಕು. ಈಗ ರೋಡ್ ಹತ್ರ ಕಿತ್ತಾಕಿದ್ದಾರೆ, ಯಾರನ್ನ ಕೇಳಿದ್ರೆ ನಿಮ್ಮೂರಲ್ಲಿ ಯಾರು ಹೇಳಿಕೆ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಈಗ ತೊಂದರೆ ಏನು? ತೊಂದರೆ ಈಗ ನಿಮ್ಗ ಇಲ್ಲ ಕಿತ್ತಾಕ್ದವ್ರಗ? ಕಿತ್ತಾಕ್ದವ್ರ ತೊಂದ್ರೆ ಅವ್ರ ಅನುಕೂಲಕ್ಕೆ ಏನೋ ಪೈಪದಿ ಬೇಕಾಯ್ತು ಮಾಡ್ಕೊಂಡ್ರು. ಬಟ್ ನಮ್ಗೆ ನಿಮ್ಮಂತ ವಯಸ್ಸಾಗಿರೋರು ಹೆಂಗಸರು ಮಕ್ಕಳು ರಾತ್ರಿ ಓಡಾಡೋರು ತೊಂದ್ರೆ ಅಷ್ಟೇ.
ಚರಂಡಿ ವ್ಯವಸ್ಥೆ ಇಲ್ಲ. ಎಲ್ಲ ಐತೆ ನೋಡಿದ್ರಲ್ವಾ ನೀವು? ಅಲ್ಲ ನಿಮ್ಮ ಮುಖಾಂತರ ಬರಬೇಕು. ನೀವು ಚರಂಡಿ ವ್ಯವಸ್ಥೆ ನೋಡಿದ್ರಲ್ವಾ? ನೋಡಿದೀವಿ, ಅದಕ್ಕೆ ನಿಮ್ಮನ್ನ ಕೇಳಿದ್ವಿ ಹೇಗೆ ಏನು ಅಂತ ಅಂದ್ಬಿಟ್ಟು. ಅಷ್ಟೇ.